17 ಹಾಗೂ 18ನೇ ಕವನ. ಆಟದಲ್ಲಿ ತೊಡಗಿದರೂ ಮೊದಲಲ್ಲಿ ತೋಟಿಯನ್ನು ಸಾಕೀತಗಳ ಕಾಲಾಟವನ್ನು ನಿಲ್ಲಿಸುವೆನು. ಶಸ್ತ್ರಾಸ್ತ್ರ ಪ್ರಸಂಗದಲ್ಲಿ ಆಟ ವಿಕರಿವದಿರಲಿ. ಬಲಿದೊಳು ತೋಟಿ ಬರಿದೇ ಬಿಡಿದು ಮೃತ್ಯುವಿನೋಟ ಮುಂದುಹುದೆಂದು ಕರೆ ಗುಂದಿದನು ಭೀಷ್ಮ. ಅಂದರೆ ಆಗ ಭೀಷ್ಮ ಮನದಲ್ಲಿಯೇ ಬಹಳವಾಗಿ ಕುಂದಿದನು, ನೊಂದುಕೊಂಡನು. ಏನಂತ? ಬಾಲ ಸಹಜವಾದ ಆಟಗಳಲ್ಲಿ ಮೊದಲು ತೊಡಗಿದರೂ ಪರಸ್ಪರ ಕಲಹದಲ್ಲಿ ತೊಡಗಿದರು. ಇವರನ್ನು ಶಸ್ತ್ರಾಸ್ತ್ರ ವಿದ್ಯೆಯ ಅಭ್ಯಾಸದಲ್ಲಿ ತೊಡಗಿಸಿ ಈ ಜಗಳವನ್ನು ನಿಲ್ಲಿಸಬೇಕು. ಸಂಸ್ಕಾರವಿಲ್ಲದ ಪ್ರಾಕೃತರಂತೆ ಇರುವ ಕೌರವ ಪಾಂಡವರಲ್ಲಿ ಅಂತಃಕಲವನ್ನು ಬಲಿಯುತ್ತಾ ಹೋದರೆ ಮುಂದೆ ಇದು ಮೃತ್ಯುವಿನ ಔತಣದಲ್ಲಿ ಕೊನೆಗಾಣುತ್ತದೆ ಎಂದು ಭೀಷ್ಮನು ಚಿಂತಿಸತೊಡಗುತ್ತಾನೆ. ಹಾಗೂ 18ನೇ ಕವನದಲ್ಲಿ ಧರಣೀಪತಿ ಚಿತ್ತೈಸು. ಧರಣೀಪತಿ ಚಿತ್ತೈಸು ಅಂದರೆ ರಾಜನೇ ಕೇಳು. ಗೌತಮ ವರಮುನಿಗೆ ಜನಿಸಿದ ಶರದ್ವನು ಪರಮ ಋಷಿಯಾತನು. ಗೌತಮ ಋಷಿಗೆ ಜನಿಸಿದ ಶರದ್ವನು ಎಂಬ ಮಹಾನ್ ಋಷಿಯು ತಪೋಯುತನಾಗಿ ಧನು ಸಹಿತ ಇರುವ ಕಂಡನು. ತಪೋನಿತನಾಗಿ ಧನು ಸಹಿತ ಇರುವ ಕಂಡನು. ದೈವಗತಿಯಲ್ಲಿ ಈ ಸುರ ವಧುವನ ಕ್ಷಣಕ್ಕೆ ಕಾಮಜ್ವರ ತಾನಾದನು. ಚಲಿಸಿತಾತನ ವೀರ್ಯ ವವನಿಯಲಿ. ಅಂದರೆ ರಾಜನೇ ಕೇಳು. ಗೌತಮ ವಂಶದ ಶರದ್ವನೆಂಬ ಋಷಿಯು ತಪಸ್ಸನ್ನು ಮಾಡುತ್ತಿದ್ದನು. ಅವನ ಬಳಿ ಒಂದು ಬಿಲ್ಲು ಇತ್ತು. ದೈವಗತಿಯಿಂದ ಇವನು ಜಾಲವತಿ ಎಂಬ ಅಪ್ಸರೆಯನ್ನು ನೋಡಿ ಅಳುಕಿದನು. ಈತನ ತೇಜಸ್ಸು ಅಂದರೆ ವೀರ್ಯ ಭೂಮಿಯ ಮೇಲೆ ಬಿತ್ತು. ಧನ್ಯವಾದಗಳು.